Good morning, student. Today we are required to discuss the, I mean, the business study. Under that, the fourth chapter, planning. Then already we have know that planning means what, and definitions of planning, and some of the features of planning. ಅಂದರೆ ಯೋಜಿಸುವಿಕೆ ಅಂದರೆ ಏನು, ಅದರ ಮೀನಿಂಗ್ಸು ಮತ್ತು ಅದರ ವ್ಯಾಖ್ಯಾನ, ಹಾಗೆಯೇ ಅದರದ ಲಕ್ಷಣಗಳನ್ನು ನಾವು ನಿನ್ನೆ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಇವತ್ತು ಪ್ಲ್ಯಾನಿಂಗ್ ತುಂಬ ಇಂಪಾರ್ಟೆಂಟ್ ಆಗಿ ಬಂದಿರುವಂಥದ್ದು ಅಥವಾ ಎಕ್ಸಾಮಿನೇಷನ್ಸಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದು ಅಂದರೆ ಪ್ಲ್ಯಾನಿಂಗ್ ಇಂಪಾರ್ಟೆನ್ಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ದಿ ಪ್ಲ್ಯಾನಿಂಗನ್ನು ಸುಮಾರು ಸಲ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸುಮಾರು ಸಲ ಇದನ್ನು 4 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ಸ್. ಇದರಲ್ಲಿ 1 ಮಾರ್ಕ್ಸ್, 2 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಸೊ ದೆನ್ ಎಸ್ಟರ್ಡೇ ನಾನು ಹೇಳಿದ್ದೆ ಅದು ರಾಂಗ್ ಆಗುತ್ತೆ. ಬಟ್ ಇವತ್ತು ಹೇಳ್ತಾ ಇರೋದು 1 ಮಾರ್ಕ್ಸ್, 2 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್. 4 ಮಾರ್ಕ್ಸಲ್ಲಿ ದಟ್ ಟು ಬಿ ಲಿಮಿಟೇಷನ್ಸ್ ಆಫ್ ಪ್ಲ್ಯಾನಿಂಗ್ ಆ್ಯಂಡ್ ದ ಇಂಪಾರ್ಟೆನ್ಸ್ ಆಫ್ ಪ್ಲ್ಯಾನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅಂದರೆ ಈ ಯೋಜಿಸುವಿಕೆಯ ಮಹತ್ವ ಮತ್ತು ಯೋಜಿಸುವಿಕೆಯ ಅನಾನುಕೂಲಗಳು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಲೆಟ್ ಅಸ್ ದೆನ್ ಇಂಪಾರ್ಟೆನ್ಸ್ ಆಫ್ ದ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ದೆನ್ any directors, they want to be make their films with effectiveness. there must be a planning ಅಂತ ಹೇಳ್ತೀವಿ. ಯಾವುದೇ ನಿರ್ದೇಶಕರು ತಮ್ಮ ಸಿನಿಮಾವನ್ನು ತುಂಬ ಪರಿಣಾಮಕಾರಿಯಾಗಿ ಮಾಡಬೇಕಾದ್ರೆ ಅವರು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ವೆನ್ ವಿ ಶುಡ್ ಗೋಯಿಂಗ್ ಟು ಬಿ ಟೇಕ್ ದಿ ಡೈಲಾಗ್ಸ್ ಆ್ಯಂಡ್ ವೆನ್ ವಿ ಶುಡ್ ಗೋಯಿಂಗ್ ಟು ಬಿ ದ ಡ್ಯಾನ್ಸ್, ಮೇಕ್ ದ ಡ್ಯಾನ್ಸ್ ಆ್ಯಂಡ್ ಯಾವುದು ಸೀನ್ಸ್ಗಳು ಯಾವಾಗ ಬರ್ತವೆ, ಫೈಟ್ಸ್ ಯಾವಾಗ ಬರ್ತವೆ, ಡ್ಯಾನ್ಸ್ ಯಾವಾಗ ಮಾಡಬೇಕು, ಅದರೆಲ್ಲ ಸನ್ನಿವೇಶ ತಕ್ಕಂತೆ ಅವರು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಅದು ತುಂಬಾ ಫಿಲಿಮ್ಸು ಅಷ್ಟು ಎಫೆಕ್ಟಿವ್ ಆಗಿ ಬರೋದಿಲ್ಲ. ಫಿಲಿಮ್ಸ್ ಆಗಿರಲಿ, ಅಡ್ವರ್ಟೈಸ್ಮೆಂಟ್ ಆಗಿರಲಿ, ಯಾವುದೇ ಆಗಿರಲಿ, ದೇ ಶುಡ್ ಪ್ಲ್ಯಾನ್ ಫಸ್ಟ್. ಓಕೆ, ಅವರು ಮೊದಲು ಪ್ಲ್ಯಾನನ್ನು ಫಸ್ಟ್ ಮಾಡ್ಕೋಬೇಕಾಗತ್ತೆ. ಯಾರು ಹೀರೋ ಆಗಬೇಕು, ದ ಸೂಟಬಲ್ ಹೀರೋ ಕ್ಯಾರೆಕ್ಟರ್ ದ ಹೀರೋ ಶುಡ್ ಬಿ ಸೂಟೆಡ್ ವಿತ್ ದಟ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಓಕೆ, ಅವರ ಹೀರೋ ಆದವರು ನಾಯಕನ ಲಕ್ಷಣಗಳಿಗೆ ಹೊಂದ್ಕೋಬೇಕಾಗತ್ತೆ. ಹೀರೋಸು ಅವರೆಲ್ಲ ಅವರು ಪ್ಲ್ಯಾನ್ ಮಾಡ್ಕೊಳ್ತಾರೆ ಡೈರೆಕ್ಟರ್ಸು ಒಂದು ಎಫೆಕ್ಟಿವ್ ಮೂವಿ ಮಾಡಬೇಕು ಅಂದರೆ. ಹಾಗೆಯೇ ಇಲ್ಲಿನೂ ಪ್ಲ್ಯಾನಿಂಗ್ ಫಾರ್ ಎನಿಥಿಂಗ್ ಇನ್ ದ ಬಿಸ್ನೆಸ್ ಆರ್ಗನೈಜೇಷನ್ಸ್, ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ದೆನ್ ಪ್ಲ್ಯಾನಿಂಗ್ ಈಸ್ ನಾಟ್ ಓನ್ಲಿ ಕನ್ಸರ್ನ್ಡ್ ವಿತ್ ದಿ ವಾಟ್ ಟು ಡೂ ಆ್ಯಂಡ್ ಹೌ ಟು ಡೂ ಇಟ್. ವಾಟ್ ಟು ಡೂ ಆ್ಯಂಡ್ ಹೌ ಟು ಡೂ, ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋದಕ್ಕೆ ಮಾತ್ರ ಸಂಬಂಧಪಟ್ಟಿಲ್ಲ ಪ್ಲ್ಯಾನಿಂಗು. ಬಟ್ ಇಟ್ ಆಲ್ಸೋ ಗೈಡ್ ದ ಮ್ಯಾನೇಜ್ಮೆಂಟ್ ಟು ಮಿನಿಮೈಸೇಷನ್ ಆಫ್ ದ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ ಅಂತ. ಓಕೆ, ಇಟ್ ಈಸ್ ಗೋಯಿಂಗ್ ಟು ಬಿ ಗೈಡ್ ದ ಮ್ಯಾನೇಜ್ಮೆಂಟ್ ಹೌ ಟು ಮಿನಿಮೈಸ್ ದ ರಿಸ್ಕ್ ಆ್ಯಂಡ್ ಹೌ ಟು ಮಿನಿಮೈಸ್ ದ ಅನ್ಸರ್ಟನಿಟಿ ಕಮ್ಸ್ ಇನ್ ದಿ ಇನ್ ಫೀಚರ್ಸ್ ಅಂತ ಹೇಳ್ತೀವಿ. ಅಂದರೆ ಭವಿಷ್ಯತ್ತಿನಲ್ಲಿ ಬರುವಂತಹ ತೊಂದರೆಗಳನ್ನು ನಿಭಾಯಿಸೋದು ಹೇಗೆ, ಅದನ್ನು ಹೇಗೆ ನಾವು ಕಡಿಮೆ ಮಾಡಬೇಕಾಗತ್ತೆ ತೊಂದರೆಗಳನ್ನು, ಇದು ಹೇಳುತ್ತೆ. ಕೇವಲ ನಾವು ಪ್ಲ್ಯಾನಿಂಗ್ ಅನ್ನೋದು ಇದು ಕೇವಲ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋದಕ್ಕೆ ಮಾತ್ರ ಸಂಬಂಧಪಟ್ಟಿಲ್ಲ, ಭವಿಷ್ಯತ್ತಿನಲ್ಲಿ ಆಗುವಂತಹ ಕೆಲವೊಂದು ತೊಂದರೆಗಳನ್ನು ನಿಭಾಯಿಸುವುದಕ್ಕೂ ಸಂಬಂಧಪಟ್ಟಿದೆ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ತೀವಿ. ಆಲ್ ದ ಪ್ಲ್ಯಾನಿಂಗ್, ದ ಪ್ಲ್ಯಾನಿಂಗ್ ಈಸ್ ದ ಬೇಸಿಕ್ ಫಾರ್ ಆಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್. Planning is the basic functions of all the management functions, are the fundamental the functions of all other functions of the management anta hogtivi. Okay, it is very necessary for all the functions, like all the functions. Planning is very essential for all the functions of management. Functions of management means there's a planning, organizing, directing, ಓಕೆ, ದ ಸ್ಟಾಫಿಂಗ್ ಆ್ಯಂಡ್ ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ಈ ಪ್ಲಾನಿಂಗ್ ಇಲ್ಲ ಅಂದರೆ ಅದರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದಾವಲ್ಲ, ಯಾವುದು ಆರ್ಗನೈಸಿಂಗ್ ಆಗಿರ್ಬೋದು, ಸ್ಟಾಫಿಂಗ್ ಆಗಿರ್ಬೋದು, ಡೈರೆಕ್ಟಿಂಗ್ ಆಗಿರ್ಬೋದು, ಕಂಟ್ರೋಲಿಂಗ್ ಆಗಿರ್ಬೋದು, ದೇ ಆರ್ ಇನ್ಎಫೆಕ್ಟಿವ್ ಅಂತ ಹೇಳ್ತೀವಿ. ಯೋಜನೆ ಇಲ್ಲ ಅಂದರೆ ನಿರ್ವಹಣೆ ಇತರೇ ಕಾರ್ಯಗಳಿದಾವಲ್ಲ, ಸಂಘಟನೆ, ಸಿಬ್ಬಂದಿ ನೇಮಕಾತಿ, ನಿರ್ದೇಶನ ಮತ್ತು ನಿಯಂತ್ರಣ ಅನ್ನುವಂತಹ ಇತರ ಕಾರ್ಯಗಳು ಅವು ಪ್ರಯೋಜನ ಆಗೋದಿಲ್ಲ. ಅದಕ್ಕಾಗಿ ಯೋಜನೆಯು ತುಂಬ ಅವಶ್ಯಕವಾಗಿ ಬೇಕಾಗಿರುತ್ತೆ ಎಲ್ಲ ನಿರ್ವಹಣೆಯ ಕಾರ್ಯಗಳಲ್ಲಿ ಅಂತ ಹೇಳ್ತೀವಿ. ಸೊ ದೆನ್ ಲೆಟ್ ಅಸ್ ದ ಫಸ್ಟ್ ಒನ್, ದೇರ್ ಆರ್ ಮೆನಿ ಇಂಪಾರ್ಟೆನ್ಸ್ ಆಫ್ ದಿ ಪ್ಲಾನಿಂಗ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಪ್ಲಾನಿಂಗ್ ಪ್ರೊವೈಡ್ಸ್ ದ ಡೈರೆಕ್ಷನ್ಸ್.
ಪ್ಲಾನಿಂಗ್ ಪ್ರೊವೈಡ್ ದಿ ಡೈರೆಕ್ಷನ್ಸ್ ಅಂತ ಹೇಳ್ತೀವಿ. ಯೋಜಿಸುವಿಕೆಯು ಮಾರ್ಗದರ್ಶನವನ್ನು ನೀಡುತ್ತದೆ, ಇದು ಮೊದಲನೇದು. ಆ್ಯಂಡ್ ಪ್ಲಾನಿಂಗ್ ರಿಡ್ಯೂಸ್ ದ ರಿಸ್ಕ್ ಆಫ್ ಅನ್ಸರ್ಟಿನಿಟಿ. ಪ್ಲಾನಿಂಗ್ ರಿಡ್ಯೂಸ್ ದ ರಿಸ್ಕ್ ಆಫ್ ಅನ್ಸರ್ಟಿನಿಟಿ. ಯೋಜಿಸುವಿಕೆಯು ಅನಿಶ್ಚಿತೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಆ್ಯಂಡ್ ಪ್ಲಾನಿಂಗ್ ರಿಡ್ಯೂಸ್ ದ ಓವರ್ಲ್ಯಾಪಿಂಗ್ ಆಫ್ ವೇಸ್ಟೇಜ್ ಆ್ಯಕ್ಟಿವಿಟಿ. ಓವರ್ಲ್ಯಾಪಿಂಗ್ ಆ್ಯಂಡ್ ವೇಸ್ಟೇಜ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಯೋಜಿಸುವಿಕೆಯು ಅತಿ ವ್ಯಾಪಿಸಿದ ಮತ್ತು ವ್ಯರ್ಥ ಚಟುವಟಿಕೆಗಳನ್ನು ಕಡಿಮೆ ಮಾಡುತ್ತದೆ. ಮೂರನೇದು ರೆಡ್ಯೂಸ್ ದ ಓವರ್ಲ್ಯಾಪಿಂಗ್ ಆ್ಯಂಡ್ ವೇಸ್ಟೇಜ್ ಆ್ಯಕ್ಟಿವಿಟಿ. ಓಕೆ, ಆ್ಯಂಡ್ ದರ್ ಇಸ್ ಅ ಪ್ಲಾನಿಂಗ್ ಪ್ರೊವೈಡ್ಸ್ ದ ಇನ್ನೋವೇಟಿವ್ ಐಡಿಯಾಸ್ ಅಂತ ಹೇಳ್ತೀವಿ. ಪ್ಲಾನಿಂಗ್ ಪ್ರೊವೈಡ್ಸ್ ದಿ ಇನ್ನೋವೇಟಿವ್ ಐಡಿಯಾಸ್ ಅಂತ ಹೇಳ್ತೀವಿ. ಯೋಜಿಸುವಿಕೆಯು ಹೊಸ ಕಲ್ಪನೆಗಳಿಗೆ ಅವಕಾಶವನ್ನು ಒದಗಿಸಿಕೊಡುತ್ತದೆ. ಆ್ಯಂಡ್ ಪ್ಲಾನಿಂಗ್ ಫೆಸಿಲಿಟೇಟ್ ಫಾರ್ ಡಿಸಿಷನ್ ಮೇಕಿಂಗ್. ಯೋಜಿಸುವಿಕೆಯು ನಿರ್ಣಯ ಕೈಗೊಳ್ಳುವುದಕ್ಕೆ ಅನುವು ಮಾಡಿಕೊಡುತ್ತದೆ. ಆ್ಯಂಡ್ ಪ್ಲಾನಿಂಗ್ ಎಸ್ಟಾಬ್ಲಿಷ್ ದ ಸ್ಟ್ಯಾಂಡರ್ಡ್ ಫಾರ್ ಕಂಟ್ರೋಲಿಂಗ್ ಅಂತ ಹೇಳ್ತೀವಿ. ಯೋಜಿಸುವಿಕೆಯು ನಿಯಂತ್ರಣಕ್ಕಾಗಿ ಅಗತ್ಯವಾದ ಮೌಲ್ಯವನ್ನು ಸ್ಥಾಪಿಸುತ್ತದೆ. ಲೆಟ್ ಅಸ್ ಒನ್ ಬೈ ಒನ್ ವಿ ಶುಡ್ ಗೋಯಿಂಗ್ ಟು ಬಿ ಡಿಸ್ಕಸ್ ಹಿಯರ್. ಪ್ಲಾನಿಂಗ್ ಈಸ್ ಅ ಗೈಡ್. ಓಕೆ, ಪ್ಲಾನಿಂಗ್ ಪ್ರೊವೈಡ್ ದ ಡೈರೆಕ್ಷನ್ಸ್ ಅಂತ ಹೇಳ್ತೀವಿ. ಪ್ಲಾನಿಂಗ್ ಪ್ರೊವೈಡ್ ದ ಡೈರೆಕ್ಷನ್ಸ್ ಟು ಆಲ್. ಓಕೆ, ಅಂದರೆ ಯೋಜಿಸುವಿಕೆಯು ಮಾರ್ಗದರ್ಶನವನ್ನು ನೀಡುವ ಪ್ರಕ್ರಿಯೆಯಾಗಿದೆ. ಹೇಗೆ ಅಂತಂದರೆ ಇಟ್ಸ್ ಪ್ರೊವೈಡ್ ದ ಡೈರೆಕ್ಷನ್ ಟು ಫಾರ್ ಆ್ಯಕ್ಷನ್ಸ್ ಬೈ stating in advance how a work is to be done. ಕೆಲಸ ಹೇಗೆ ಮಾಡಬೇಕು, ಇದು ಇಟ್ ಈಸ್ ಆಲ್ ಕನ್ಸರ್ನ್ ವಿತ್ ವಾಟ್ ಪ್ಲಾನಿಂಗ್ ಈಸ್ ಕನ್ಸರ್ನ್ ವಿತ್ ಫಾರ್ ವಾಟ್ ಟು ಡೂ ಆ್ಯಂಡ್ ಹೌ ಈಸ್ ಟು ಬಿ ಡೂ ಇಟ್. ಹೇಗೆ ಮಾಡಬೇಕು ಮತ್ತು ಅದನ್ನು ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋದಕ್ಕೆ ಮಾರ್ಗದರ್ಶನವನ್ನು ನೀಡುತ್ತದೆ ಯಾವುದು ಪ್ಲಾನಿಂಗ್. ಓಕೆ, ಪ್ಲಾನಿಂಗ್ ಈಸ್ ಟು ಬಿ ಪ್ರೊವೈಡ್ ಹೌ ಟು ಡೂ, ವಾಟ್ ಟು ಡೂ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಗಿವಿಂಗ್ ದ ಡೈರೆಕ್ಷನ್ಸ್ ಟು ಆಲ್ ದಿ ಮ್ಯಾನೇಜರ್ಸ್. ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಎಲ್ಲ ಹೇಳ್ಕೊಡುತ್ತೆ, ಯೋಜಿಸುವಿಕೆ ಹೇಳ್ಕೊಡುತ್ತೆ. ದ ಎಂಪ್ಲಾಯಿ ಆಫ್ ದಿ ಆರ್ಗನೈಜೇಷನ್ಸ್ ಆರ್ ಅವೇರ್, ಅವ್ರಿಗೆ ಗೊತ್ತಾಗತ್ತೆ. ಆರ್ ಅವೇರ್ ಆಫ್ ವಾಟ್ ದ ಆರ್ಗನೈಜೇಷನ್ ಹ್ಯಾಸ್ ಟು ಡೂ. ಏನು ಸಂಸ್ಥೆಯಲ್ಲಿ ನಾವೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಎಂಪ್ಲಾಯೀಸ್ಗಳಿಗೆ ಗೊತ್ತಾಗತ್ತೆ. ಆ ಕಾರಣಕ್ಕಾಗಿ ಏನು ಮಾಡಬೇಕು ಅನ್ನೋದನ್ನು ಹೇಳುತ್ತೆ, ಇದು ಏನು ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಆ್ಯಂಡ್ ವಾಟ್ ದೇ ಮಸ್ಟ್ ಹ್ಯಾವ್ ಟು ಬಿ ಅಚೀವ್ ದಿ ಗೋಲ್ಸ್. ಅವರು ಗೋಲ್ಸನ್ನು ಹೇಗೆ ಅಚೀವ್ ಮಾಡಬೇಕು, ಒಂದು ಸಂಸ್ಥೆ ಏನು ಮಾಡೋದ್ರ ಮೂಲಕ ನಮ್ಮ ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಇದರಲ್ಲಿ ಅದೇ ಮಹತ್ವವಾದಂಥ ಪ್ಲಾನಿಂಗ್ ಇದು ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ತೀವಿ. ಓಕೆ, ದ ಪ್ಲಾನಿಂಗ್ ಈಸ್ ಟು ಬಿ ವಾಟ್ ಈಸ್ ದ ಅಬ್ಜೆಕ್ಟಿವ್ಸ್ ಆಫ್ ಆರ್ಗನೈಜೇಷನ್ ಮಸ್ಟ್ ಬಿ ಕ್ಲಿಯರ್ ಆಗಿರುತ್ತೆ. ತುಂಬ ಕ್ಲಿಯರ್ ಆಗಿರಬೇಕು ಉದ್ದೇಶಗಳು ಯಾವಾಗಲೂ. ಗುರಿಗಳು ಆ್ಯಂಡ್ ಉದ್ದೇಶಗಳು ಯಾವಾಗಲೂ ಕ್ಲಿಯರ್ ಆಗಿರಬೇಕು, ಸ್ಪಷ್ಟವಾಗಿರಬೇಕು ಗುರಿ ಮತ್ತು ಉದ್ದೇಶಗಳು. ಆ ಸ್ಪಷ್ಟವಾದಂಥ ಉದ್ದೇಶಗಳನ್ನು ಸಾಧನೆ ಮಾಡೋದಕ್ಕಾಗಿ ಎಲ್ಲ ಎಂಪ್ಲಾಯೀಸ್ಗಳು ಅವರಿಗೆ ಗೊತ್ತಿರಬೇಕು ವಾಟ್ ಕ್ಯಾನ್ ಐ ಡೂ ಅಂತ, ನಾನು ಏನು ಮಾಡಬೇಕು ಅಂತ ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಆ್ಯಂಡ್ ಹೌ ಟು ಡೂ ಇಟ್, ಅದನ್ನು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಪ್ಲಾನಿಂಗ್ ಈಸ್ ಗೋಯಿಂಗ್ ಟು ಬಿ ಗಿವ್ ಎ ಡೈರೆಕ್ಷನ್ಸ್ ಫಾರ್ ಎವ್ರಿ ಒನ್ ಎಂಪ್ಲಾಯಿ ವಾಟ್ ಟು ಡೂ. ಎಲ್ಲ ಎಂಪ್ಲಾಯೀಸ್ಗಳಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಮಾರ್ಗದರ್ಶನವನ್ನು ನೀಡುತ್ತೆ. ಅದರ ಮೂಲಕ ಇಟ್ಸ್ ಕ್ಲಿಯರ್ಲಿ ಸ್ಟೇಟೆಡ್ ಆ್ಯಂಡ್ ವಾಟ್ ಇಸ್ ದ ಅಬ್ಜೆಕ್ಟಿವ್ಸ್ ಆಫ್ ದಿ ಆರ್ಗನೈಜೇಷನ್ಸ್. ಒಂದು ಕಂಪನಿಯ ಉದ್ದೇಶಗಳು ಏನಿರ್ತಾವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳೋದ್ರ ಮೂಲಕ ನೀವೇನು ಮಾಡಬೇಕು ಅನ್ನೋದನ್ನು ಇದು ಸ್ಪಷ್ಟವಾದ ಮಾರ್ಗದರ್ಶನವನ್ನು ನೀಡುತ್ತೆ ಫಾರ್ ಈಚ್ ಆ್ಯಂಡ್ ಎವ್ರಿ ಎಂಪ್ಲಾಯಿ ಆಫ್ ದಿ ಆರ್ಗನೈಜೇಷನ್ಸ್. ಎಲ್ಲ ಉದ್ಯೋಗಿಗಳಿಗೆ ಮಾರ್ಗದರ್ಶನವನ್ನು ನೀಡುತ್ತೆ ನೀವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಅಂತ. ದ ಪ್ಲಾನಿಂಗ್ ರಿಡ್ಯೂಸ್ ದ ರಿಸ್ಕ್ ಆಫ್ ಅನ್ಸರ್ಟನಿಟಿ. The planning for future, it is not for present and it is not for past. Planning concerned with the futures. The futures are the bundle of uncertainty. ಓಕೆ, ಮುಂದೆ ಭವಿಷ್ಯತ್ತು ತುಂಬಾ ನಾವು ಪ್ಲಾನಿಂಗ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಭವಿಷ್ಯತ್ತಿಗೆ ಸಂಬಂಧಪಟ್ಟಿದೆ. ಅದಕ್ಕಾಗಿ ಭವಿಷ್ಯತ್ತು ಸುಮಾರು ಅಪಾಯಗಳಿಂದ ಕೂಡಿದೆ, ಬಹಳಷ್ಟು ಅನಿಶ್ಚಿತೆಗಳಿಂದ ಕೂಡಿದೆ. ಪ್ಲಾನಿಂಗ್ ಹೆಲ್ಪ್ ದಿ ಆರ್ಗನೈಜೇಷನ್ ಟು ಅಸೆಸ್ ದಿ ಅನ್ಸರ್ಟನಿಟಿ. ಮುಂದೆ ಬರುವಂಥ ಅಪಾಯಗಳೇನು. ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ಕೊರೋನಾ ಇದೆ, ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗ್ಬೋದು ಅಂತ ಹೇಳಿ ನೀವು ಮೊದಲೇ ಪ್ಲ್ಯಾನ್ ಮಾಡ್ಕೋಬೇಕು. ಅವಾಗ ಇಫೆಕ್ಟಿವ್ ಬಿಸ್ನೆಸ್ ಮಾಡಲಿಕ್ಕೆ ಆಗುವಂಥದ್ದು ಅಂತ ಹೇಳ್ತೀವಿ. ಓಕೆ, ಸೊ ದ ಪ್ಲಾನಿಂಗ್ ಪ್ರೊವೈಡ್ ದ ಫ್ಯೂಚರ್ ಅನ್ಸರ್ಟನಿಟಿ. ಮುಂದೆ ಇನ್ನೇನು ಆಗ್ಬೋದು, ಮುಂದೆ ಇನ್ಯಾವುದು ವೈರಸ್ ಬರ್ಬೋದು,
ಅದನ್ನು ಹೇಗೆ ಕಡಿಮೆ ಮಾಡಬೇಕು ಅಂಥದ್ದೇನಾದರೂ ಬಂದರೆ ನಾವು ಹೇಗೆ ಎಫೆಕ್ಟಿವ್ ಆಗಿ ನಾವು ಹೊರಗೆ ಬರಬೇಕಾಗತ್ತೆ ಆ ತೊಂದರೆಯಿಂದ ಅಂತ. ಈಗ ನೋಡಿ ಜಪಾನ್ನವ್ರು ನೋಡಿ, ಫಾರ್ ಎಕ್ಸಾಂಪಲ್ ವಿಲ್ ಗೋಯಿಂಗ್ ಟು ಬಿ ಟೇಕ್ ದ ಜಪಾನ್ ಪೀಪಲ್. The corona disease was not affected much more in the Japan country because they are already plan how to come over from all the disease ಅಂತ ಹೇಳಿ. ಅವರಿಗೆಲ್ಲ ಪ್ಲಾನ್ ಇದೆ ಆವಾಗಲೇ, ಯಾವಾಗ ಮೊದಲಿಂದನೂ ಸೋಷಿಯಲ್ ಡಿಸ್ಟೆನ್ಸ್ ಮಾಡ್ತಾರೆ ಅವರು ಮೊದಲಿಂದನೂ. ದೇ ಹ್ಯಾವ್ ಎ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲಾನ್ ಎನ್ನುವುದು ತುಂಬಾ ಇಂಪಾರ್ಟೆಂಟ್. ಅದಕ್ಕಾಗಿ ಆ ಜಪಾನ್ ದೇಶದಲ್ಲಿ ಅಷ್ಟೊಂದು ಪ್ರಭಾವಶಾಲಿ ಆಗಿ ತೋರಿಸಲಿಲ್ಲ ಇದು ಕೊರೋನಾ ವೈರಸ್. ಅದೇ ಅಮೇರಿಕಾ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಇರಾನ್ ಆಗಿರ್ಬೋದು ಅಥವಾ ಇಟಲಿ ಆಗಿರ್ಬೋದು, ಅಂಥದ್ರಲ್ಲಿ ತುಂಬಾ ಪ್ರಭಾವ ಬೀರಿತು. ಆ ಕಾರಣಕ್ಕಾಗಿ ವ್ಯವಹಾರಸ್ಥರು ಮುಂದೆ ಏನಾಗ್ಬೋದು ಅನ್ನೋದನ್ನು, ಮುಂದೆ ಬರುವಂಥ ತೊಂದರೆಗಳನ್ನು ಸರಿಯಾಗಿ ನಾವು ನಿಭಾಯಿಸೋದಕ್ಕಾಗಿ ನಮಗೆ ಯೋಚನೆ ಬೇಕಾಗತ್ತೆ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಫೇಸಿಂಗ್ ಅನ್ಸರ್ಟನಿಟಿ ಇನ್ ಎ ಫ್ಯೂಚರ್ಸ್. ಓಕೆ, ಮುಂದೆ ಬರುವಂತಹ ಅನಿಶ್ಚಿತೆಗಳನ್ನು ಫೇಸ್ ಮಾಡೋದಕ್ಕಾಗಿ ಚೇಂಜಿಂಗ್ ದಿ ಎನ್ವಿರಾನ್ಮೆಂಟ್ ಆ್ಯಂಡ್ ದ ಪ್ಲಾನಿಂಗ್ ಸಜೆಸ್ಟ್ ದಿ ರೆಮಿಡಿಯಲ್ ಆ್ಯಕ್ಷನ್ಸ್ ಟು ದಿ ಬೆಸ್ಟ್ ಪಾಸಿಬಲ್ ವೇ. ದಿ ಎನ್ವಿರಾನ್ಮೆಂಟ್ ಚೇಂಜ್ ಆಗುತ್ತೆ, ಯಾವಾಗ ಮಳೆಗಾಲ ಬರುತ್ತೆ, ಯಾವಾಗ ಫ್ಲಡ್ಸ್ ಬರುತ್ತೆ, ಯಾವಾಗ ಬರಗಾಲ ಬರುತ್ತೆ, ಅಂಥದ್ದೆಲ್ಲ ಸಿಚುವೇಶನ್ಸನ್ನು ಕರೆಕ್ಟಾಗಿ ಅನಲೈಸ್ ಮಾಡಿ ಕೊಡುವಂಥದ್ದು ಯಾವುದು ಪ್ಲಾನಿಂಗ್ ಆಗಿರೋದ್ರಿಂದ ಈಸಿಲಿ ಫೇಸ್ changes change and uncertainty cannot be predicted, but that can be minimized. Changes and uncertainty cannot be predicted, but it can be minimized ಅಂತ ಹೇಳ್ತೀವಿ. ಬಟ್ ಇಟ್ ಕ್ಯಾನ್ ಬಿ ಮಿನಿಮೈಸ್, ಅದನ್ನು ಕಡಿಮೆ ಮಾಡ್ಬೋದು ನಾವು. ಅದನ್ನು ನಾವು ಈಗ ಕೊರೋನಾನ ಪ್ರಿಡಕ್ಟ್ ಮಾಡ್ತೀವಿ ಅಥವಾ ವಾತಾವರಣವನ್ನು ನಾವು ನಿಯಂತ್ರಣ ಮಾಡ್ತೀವಿ, ಪರಿಸರವನ್ನು ನಿಯಂತ್ರಣ ಮಾಡ್ತೀವಿ ಅನ್ನೋದು ಮೂರ್ಖತನ. ಆದರೆ ಅದನ್ನು ಮುಂದೆ ಬರುವಂತಹ ತೊಂದರೆಗಳನ್ನು ಕಡಿಮೆ ಮಾಡ್ಬೋದಲ್ವಾ, ಆ ಕಾರಣಕ್ಕಾಗಿ ಪ್ಲ್ಯಾನಿಂಗ್ ಬೇಕು. ವಿ ಶುಡ್ ಗೋಯಿಂಗ್ ಟು ಬಿ ಟೇಕ್ ದ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ಪ್ಲ್ಯಾನಿಂಗ್ ರಿಡ್ಯೂಸ್ ದ ಓವರ್ಲ್ಯಾಪಿಂಗ್ ಆ್ಯಂಡ್ ವೇಸ್ಟೇಜ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಪ್ಲ್ಯಾನಿಂಗ್ ರಿಡ್ಯೂಸ್ ದ ಓವರ್ಲ್ಯಾಪಿಂಗ್ ಆ್ಯಂಡ್ ವೇಸ್ಟೇಜ್ ಆ್ಯಕ್ಟಿವಿಟಿ. ಪ್ಲ್ಯಾನಿಂಗ್ ಈಸ್ ರಿಡ್ಯೂಸ್ ದ ಅನ್ಸರ್ಟನಿಟಿ, ಬಂದೇ ಬರುವಂಥ ಅನಿಶ್ಚಿತೆಗಳನ್ನು ಕಡಿಮೆ ಮಾಡುತ್ತೆ. ಓವರ್ಲ್ಯಾಪಿಂಗ್ ಆ್ಯಂಡ್ ವೇಸ್ಟೇಜ್ ಆ್ಯಕ್ಟಿವಿಟೀಸ್ ಆಗೋದಿಲ್ಲ. ಕಾರಣ ಅಷ್ಟೇ, ಇಲ್ಲಿ ಪ್ಲ್ಯಾನಿಂಗ್ serve as a basis of coordinations among the activities ಅಂತ. ಇದು coordinations ಅನ್ನು ಉಂಟು ಮಾಡುತ್ತೆ. when there is a coordination, that there must be a mutual understanding between them, then coordinations and the effort of individuals and organizations, ಎಲ್ಲರ ಹತ್ರ better understanding ಇರುತ್ತೆ. it help to be avoid the confusions and misunderstanding. Planning provide for everyone better coordinations among them. ಒಳ್ಳೆ ಕೋಆರ್ಡಿನೇಷನ್ಸ್ ಇರುತ್ತೆ ಆ್ಯಂಡ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಇದರಿಂದ ವೆನ್ ದೇ ಹ್ಯಾವ್ ಎ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಮೇ ಐ ಗೋಯಿಂಗ್ ಟು ಡೂ ಅಂತ, ನಾನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿದ್ದರೆ ನಾನು ಯಾಕೆ ಇನ್ನೊಬ್ಬರಿಗೆ ಡಿಸ್ಟರ್ಬೆನ್ಸ್ ಮಾಡಲಿಕ್ಕೆ ಹೋಗಬೇಕಾಗತ್ತೆ. ಅದಕ್ಕೆ ಪ್ಲಾನಿಂಗ್ ಗಿವ್ ದ ಡೈರೆಕ್ಷನ್ ವಾಟ್ ಟು ಡೂ ಅಂತ, ನೀನೇನು ಮಾಡಬೇಕು ಅನ್ನೋದನ್ನು ಡೈರೆಕ್ಷನ್ಸನ್ನು ಕೊಡುತ್ತೆ. ಆ್ಯಂಡ್ ಪ್ಲಾನಿಂಗ್ how to do and where to do and when to do and who is going to do it, ಯಾರು ಇದನ್ನು ಮಾಡಬೇಕು, ಏನು ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದನ್ನು ಇದು ಮಾರ್ಗದರ್ಶನವನ್ನು ನೀಡೋದ್ರಿಂದ ನಮಗೆ ವಿ ನೆವರ್ ಗೋಯಿಂಗ್ ಟು ಬಿ ಗೆಟ್ ಎನಿ ಕನ್ಫ್ಯೂಸ್ and misunderstanding among the workers, so that helpful to be minimization of the wasteful activities. Overlapping ಆಗಲ್ಲ and it help to avoid the confuse and the misunderstanding, and it help to direct the inefficiency and take corrective measures to minimize the wasteful activities. ಹೀಗೆ ಮಾಡೋದ್ರಿಂದ ನಾವು ಇದನ್ನು ವೇಸ್ಟ್ಫುಲ್ ಆ್ಯಕ್ಟಿವಿಟೀಸನ್ನು, ವ್ಯರ್ಥ ಆಗೋ ಚಟುವಟಿಕೆಗಳನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅತಿ ವ್ಯಾಪಿಸಿದ ಓವರ್ಲ್ಯಾಪಿಂಗ್ ಅಂತ ಹೇಳ್ತೀವಿ, ಇದು ಬೇಕಾಗಿಲ್ಲ ಆದ್ರೂ ಅದನ್ನು ಅಂಥವುದನ್ನು ಬೇಕಾಗಿಲ್ಲ ಆಗಿರುವುದನ್ನು ಮತ್ತು ವ್ಯರ್ಥವಾಗುವಂಥ ಚಟುವಟಿಕೆಗಳನ್ನು ಕಡಿಮೆ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಸೊ ದೆನ್ ಪ್ಲ್ಯಾನಿಂಗ್ ಈಸ್ ಟು ಬಿ ಪ್ರೊವೈಡ್ ದ ಇನ್ನೋವೇಟಿವ್ ಐಡಿಯಾಸ್ ಅಂತ ಹೇಳ್ತೀವಿ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ನಾವು ದಿಸ್ ಟೆಕ್ನಾಲಜಿಕಲ್ ವರ್ಲ್ಡ್, ಸೊ ಯು ಇನ್ನೋವೇಟ್ ಯುವರ್ ಬಿಸ್ನೆಸ್ ಆರ್ ಡೈ ಅಂತ ಹೇಳಿ. ನೀವು ಇನ್ನೋವೇಟ್ ಆದರೂ ಮಾಡಿ. ಇನ್ನೋವೇಷನ್ ಮೀನ್ಸ್ ವಾಟ್? ಇನ್ನೋವೇಷನ್ಸ್ ಮೀನ್ಸ್ ಎ ಕ್ರಿಯೇಷನ್ ಆಫ್ ನ್ಯೂ ಥಿಂಗ್ಸ್ ಅಂತ, ಎ ಕ್ರಿಯೇಷನ್ ಆಫ್ ನ್ಯೂ ಥಿಂಗ್ಸ್ ಅಂತ ಹೇಳಿ. ಯಾವುದಾದ್ರೂ ಒಂದು ಹೊಸ ಕಲ್ಪನೆಗಳಿಗೆ ಅವಕಾಶವನ್ನು ಒದಗಿಸಿಕೊಡೋದು. ಯೋಜನೆಯು ಹೊಸ ಕಲ್ಪನೆಗಳಿಗೆ ಅವಕಾಶವನ್ನು ಒದಗಿಸಿಕೊಡುತ್ತದೆ. ಇಟ್ ಎನ್ಕರೇಜ್ ದ ಮ್ಯಾನೇಜರ್ ಫಾರ್ ಇನ್ನೋವೇಟ್ ಆ್ಯಂಡ್ ಕ್ರಿಯೇಟಿವ್ ಥಿಂಕಿಂಗ್ಸ್.
ನಿನ್ನಲ್ಲಿ ಏನಿದೆ ಅದನ್ನು ನೀವು ತೋರಿಸ್ಬೋದು, ನೀವು ಇನ್ನೋವೇಟ್ ಮಾಡ್ಬೋದು. ಕ್ರಿಯೇಟಿವ್ ಥಿಂಕಿಂಗ್ಸ್ ಇದ್ದರೆ ಅದನ್ನು ಇಂಪ್ಲಿಮೆಂಟ್ ಮಾಡಿ. ಕ್ರಿಯೇಟಿವ್ ಥಿಂಕಿಂಗ್ಸ್ ಆ್ಯಂಡ್ ಮೆನಿ ನ್ಯೂ ಐಡಿಯಾಸ್ ಕಮ್ ಟು ಇನ್ ದಿ ಮೈಂಡ್ಸ್ ಆಫ್ ಮ್ಯಾನೇಜರ್ and when they are planning, and all ideas are implemented directly by the help of plannings. ಇವೆಲ್ಲ ಐಡಿಯಾಸ್ ಅನ್ನು, ಕ್ರಿಯೇಟಿವಿಟೀಸ್ ಅನ್ನು, ನ್ಯೂ ಐಡಿಯಾಸ್ ಅನ್ನು, ನ್ಯೂ ಟೆಕ್ನಾಲಜಿಕಲ್ ಮೆಥಡ್ಸ್ ಅನ್ನು ವೈಲ್ ಪ್ರೊಡ್ಯೂಸಿಂಗ್ ದಿ ಪ್ರಾಡಕ್ಟ್ ಅವನ್ನೆಲ್ಲ ಅಡಾಪ್ಟ್ ಮಾಡೋದಕ್ಕೆ ಪ್ಲಾನಿಂಗ್ ಈಸ್ ವೆರಿ ಹೆಲ್ಪ್ಫುಲ್ ಅಂತ ಹೇಳ್ತೀವಿ. ಇದು ನಿಮಗೆ ಅವಕಾಶವನ್ನು ಮಾಡಿಕೊಡುತ್ತೆ. ನಿಮ್ಮ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡೋದಾಗಿರ್ಬೋದು, ಸಂಶೋಧನೆಗಳನ್ನು ಮಾಡೋದ್ರ ಮೂಲಕ ನಿಮ್ಮ ಕಲ್ಪನೆಗಳಿಗೆ ಇಲ್ಲಿ ಅವಕಾಶವಿದೆ. ನೀವು ಹೊಸ ಹೊಸ ಕಲ್ಪನೆಗಳನ್ನು ಮಾಡೋದ್ರ ಮೂಲಕ ನಿಮಗೆ ಒಳ್ಳೆಯ ಕಂಪನಿಗೆ ಒಳ್ಳೆಯ ವಸ್ತುಗಳನ್ನು ಉತ್ಪಾದನೆ ಮಾಡೋದಕ್ಕೆ ಸಹಾಯ ಮಾಡಿಕೊಡುತ್ತದೆ ಪ್ಲಾನಿಂಗ್ ಅಂತ ಹೇಳ್ತೀವಿ. ಪ್ಲಾನಿಂಗ್ ಫೆಸಿಲಿಟೇಟ್ ಫಾರ್ ಡಿಸಿಷನ್ ಮೇಕಿಂಗ್. ಯೋಜಿಸುವಿಕೆಯು ನಿರ್ಣಯಕ್ಕೆ ತೆಗೆದುಕೊಳ್ಳೋದಕ್ಕೆ ಅನುವು ಮಾಡಿಕೊಡುತ್ತದೆ. ಸೊ ದೆನ್ ಡಿಸಿಷನ್ ಮೇಕಿಂಗ್ ಈಸ್ ಅ ಪ್ರಾಸೆಸ್ ಆಫ್ selecting the best course of actions from the various available alternatives and after evaluation of each one of them. ತುಂಬ ಆಲ್ಟರ್ನೇಟಿವ್ಸ್ ಇರ್ತವೆ. ಎಲ್ಲ ಆಲ್ಟರ್ನೇಟಿವ್ಸನ್ನು, ಎಲ್ಲ ಪರ್ಯಾಯ ವ್ಯವಸ್ಥೆಗಳನ್ನೆಲ್ಲ ಆಲೋಚನೆ ಮಾಡಿ ನೋಡಿ ಯಾವುದು ಒಳ್ಳೆಯದಿದೆ ಕಂಪನಿಗೆ, ಯಾವುದು ಸೂಕ್ತವಾಗುತ್ತೆ, ನಮಗೆ ಯಾವುದು ತುಂಬ ಸೂಟೇಬಲ್ ಇದೆ ಅಂಥದ್ದನ್ನು ಆಯ್ಕೆ ಮಾಡ್ಕೊಳ್ಳೋದು. ಅದಕ್ಕೆ ಪ್ಲ್ಯಾನಿಂಗ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದು ಪ್ಲ್ಯಾನಿಂಗ್ ಅಂಥದಕ್ಕೆ ಅನುವು ಮಾಡಿಕೊಡುತ್ತೆ. ಸೊ ದೆನ್ ವರ್ಕ್ ಕ್ಯಾನ್ ಬಿ ಡನ್, ಬಟ್ ಹೌ ಯು ಆರ್ ಗೋಯಿಂಗ್ ಟು ಬಿ ಮಿನಿಮೈಸ್ ದ ಕಾಸ್ಟ್ ಆ್ಯಂಡ್ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರೊಡಕ್ಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೇಗೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯವಿದೆ, ಅದು ಯಾವ ಮೆಥಡು, ಅದರಲ್ಲಿ ಎಷ್ಟು ಅನುಕೂಲಗಳು, ಎಲ್ಲ ಅನೇಕ ದಾರಿಗಳಿದ್ದಾವೆ ಒಂದು ಕೆಲಸ ಮಾಡೋದಕ್ಕೆ. ಅವೆಲ್ಲ ದಾರಿಗಳಲ್ಲಿ ಯಾವುದು ಬೆಸ್ಟು ನಿಮಗೆ ಸೂಕ್ತವಾದಂತಹ ದಾರಿ ಇದೆ ಅದನ್ನು ಹುಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಹುಡ್ಕೋದಕ್ಕೆ ಅನುವು ಮಾಡಿಕೊಡುತ್ತೆ ಯಾವುದು, ಯೋಜಿಸುವಿಕೆ ಅಂತ. ಯೋಜಿಸುವಿಕೆಯು ನಿಮಗೆ ಯಾವುದು ಸೂಕ್ತವಾದಂಥ ವೇ ಇದೆ ಅದನ್ನು ಫೈಂಡ್ ಔಟ್ ಮಾಡಿ ಕೊಡುತ್ತೆ. ಅದಕ್ಕಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ದ ಮೆಥಡ್ಸ್ ಆಫ್ ಪ್ರೊವೈಡಿಂಗ್ ದ ಮ್ಯಾನೇಜರ್, ಇಟ್ಸ್ ಗೋಯಿಂಗ್ ಟು ಬಿ methods provide the manager with the guidelines of the evaluation of the alternatives and taking a rational decision making. ಯಾವುದು ಒಳ್ಳೆಯದಿದೆ, ಯಾವುದು ಕೆಟ್ಟದಿದೆ ಅಂತ ತಿಳ್ಕೊಳ್ಳೋದಕ್ಕೂ ಸಹ ಪ್ಲಾನಿಂಗ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ತೀವಿ. ನಿರ್ಣಯ ಯಾವಾಗ ತೆಗೆದುಕೊಳ್ತೀವಿ, ವೆನ್ ದೇರ್ ಇಸ್ ಎ ಆಲ್ಟರ್ನೇಟಿವ್ಸ್ ಅಂತ. ಪರ್ಯಾಯ ವ್ಯವಸ್ಥೆ ಇದ್ದರೆ, ಈಗ 3 ದಾರಿ ಇರ್ತವೆ ಅಥವಾ 10 ದಾರಿ ಇರ್ತವೆ ಬೆಂಗಳೂರಿಗೆ ಹೋಗೋದಕ್ಕೆ. ನೀವು ಯಾವುದು ದಾರಿಯಿಂದ ಹೋದರೆ ನಿಮ್ಮ ಊರಿನಿಂದ ಅದು ತುಂಬ ಸೂಕ್ತ ಮತ್ತು ಕಡಿಮೆ ಖರ್ಚಿನಲ್ಲಿ ಮತ್ತು ಬೇಗ ಹೋಗುವಂಥ ದಾರಿ ಯಾವುದು ಅಂತ ನೀವು ಹುಡ್ಕೊಳ್ತೀರಲ್ಲ, ಹಾಗೆಯೇ ಇಲ್ಲಿನೂ ಅಷ್ಟೇ. ಯೋಜನೆಯಿಂದ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕಾಗಿ ಯಾರು ಸಹ ಮ್ಯಾನೇಜರ್ಸಿಗೆ ಪ್ಲಾನಿಂಗ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾವುದು ಒಳ್ಳೆಯದು ನಿಮಗೆ, ಯಾವುದು ಕೆಟ್ಟದು ಅಂತ ಅನಲೈಸ್ ಮಾಡಿ ಕೊಡುತ್ತೆ ಅಂತ. ಪ್ಲಾನಿಂಗ್ ಎಸ್ಟಾಬ್ಲಿಷ್ ದ ಸ್ಟ್ಯಾಂಡರ್ಡ್ ಫಾರ್ ಕಂಟ್ರೋಲಿಂಗ್ ಅಂತ ಹೇಳ್ತೀವಿ. ಪ್ಲಾನಿಂಗು ಸ್ಟ್ಯಾಂಡರ್ಡ್ ಮಾಡಿದರೆ, ಸ್ಟ್ಯಾಂಡರ್ಡ್ ಸೆಟ್ ಬೈ ದಿ ಪ್ಲಾನ್, ಮೊದಲೇ ಸ್ಟ್ಯಾಂಡರ್ಡ್ ಮಾಡ್ತಾರೆ. ಸ್ಟ್ಯಾಂಡರ್ಡ್ ಅಂದರೆ ಏನು, ಕಂಟ್ರೋಲಿಂಗ್ ಅಂದರೆ ಏನು? ಕಂಟ್ರೋಲಿಂಗ್ ಈಸ್ it is going to be compare with the standard and actual performance ಅಂತ ಹೇಳ್ತೀವಿ. ಸ್ಟ್ಯಾಂಡರ್ಡ್, ಈಗ ಕಂಪನಿಯವರು ಒಬ್ಬ ವ್ಯಕ್ತಿಗೆ ಪರ್ 8 ಅವರ್ಸಲ್ಲಿ ಒಂದು 100 ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಂತ ಅದು ಸ್ಟ್ಯಾಂಡರ್ಡ್. In a company, they have to be produce 100 units of product in a day of 8 hours. Then actually actual production, B and C. Actual production is what? A is produced 120, B is produced only 80, and C is produced 50 products. This is the variations. ಇಲ್ಲಿ A is above standard, B is below standard, and is 2 below standard, maximum below standard ಆಗಿದೆ. ಸೊ ಇದನ್ನು ಆ್ಯಕ್ಚುಯಲ್ ಕಂಪ್ಯಾರಿಸನ್ ಆಫ್ ಆ್ಯಕ್ಚುಯಲ್ ವಿತ್ ಸ್ಟ್ಯಾಂಡರ್ಡ್ ಇದ್ರೆ ತಾನೇ ಸ್ಟ್ಯಾಂಡರ್ಡ್ ಈಸ್ ಗೋಯಿಂಗ್ ಟು ಬಿ ಪ್ರೊವೈಡ್ ಬೈ ದಿ ಪ್ಲಾನಿಂಗ್, ಆ್ಯಕ್ಚುಯಲ್ ಈಸ್ ಗೋಯಿಂಗ್ ಟು ಬಿ ಪರ್ಫಾರ್ಮ್ಡ್ ಬೈ ದಿ ಕಂಟ್ರೋಲಿಂಗ್ನಲ್ಲಿ ಏನು ಮಾಡಿದ್ದಾರೆ ಅಂತ. ದಿಸ್ ಇಸ್ ವಾಟ್ ವಿ ಕ್ಯಾನ್ ಸೇ. ದೆನ್ ಹಿ ಈಸ್ ಗೋಯಿಂಗ್ ಟು ಬಿ ಪೆನಲೈಸ್, ಈಸ್ ಓಕೆ, ಈಗ ಮೇ ಗೋಯಿಂಗ್ ಟು ಬಿ ಇಂಪ್ರೂವ್ಡ್, ಇವರು ತುಂಬಾ ಇಂಪ್ರೂವ್ ಆಗಿದ್ದಾರೆ ಅಂತ ಹೇಳ್ತೀವಿ. ದಿಸ್ ಇಸ್ ಕಂಪ್ಯಾರಿಸನ್ ಆಫ್ ಆ್ಯಕ್ಚುಯಲ್ ಆ್ಯಂಡ್ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್. ನೈಜ ಮತ್ತು ಅವರ ಕೆಲಸವನ್ನು ಕಂಪ್ಯಾರಿಸನ್ ಮಾಡೋದು, ಹೋಲಿಕೆ ಮಾಡೋದಿದೆಯಲ್ಲ, ಅದನ್ನೇನಂತೀವಿ, ಇಟ್ ಎಸ್ಟಾಬ್ಲಿಷ್ ದ ಸ್ಟ್ಯಾಂಡರ್ಡ್ ಫಾರ್ ಕಂಟ್ರೋಲಿಂಗಿಗೆ ಇದು ಸ್ಟ್ಯಾಂಡರ್ಡನ್ನು ಒದಗಿಸಿಕೊಡುತ್ತೆ. ಯಾವುದು? ಪ್ಲಾನಿಂಗ್ ಅಂತ. ಅದೇ ರೀತಿ ಪ್ಲಾನಿಂಗ್ ಹ್ಯಾಸ್ ಆಲ್ಸೋ ಸರ್ಟನ್ ಲಿಮಿಟೇಷನ್ಸ್, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
ಪ್ಲಾನಿಂಗು ಯಾವುದಾದ್ರೂ 4 ಬರೀರಿ ಅಂತ ಹೇಳ್ತಾರೆ, 4 ಮಾರ್ಕ್ಸ್ ಕ್ವಶನ್ಸು, ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಆ್ಯಂಡ್ ಲಿಮಿಟೇಷನ್ ಆಫ್ ಪ್ಲಾನಿಂಗ್, ಆರ್ 1 ಮಾರ್ಕ್ಸ್ ಕ್ವಶನು ಕೇಳ್ಬೋದು, 2 ಮಾರ್ಕ್ಸ್ ಕ್ವಶನ್ಸು ಕೇಳ್ಬೋದು ಇದರಲ್ಲಿ ಅಂತ ಹೇಳಿ. ಎನಿ ಒನ್ importance of planning, any 2 importance of the planning, 2 marks question, any one limitation of planning and any 2 limitation of planning, 1 marks and 2 marks questions barutte. Then planning leads to, what is the limitations of the planning here? Planning is very essential for the business organizations, but it is very difficult to manage the activities required for to achieve the goals without the proper planning. Proper planning illa andre ಏನು ಮಾಡಲಿಕ್ಕೆ ಆಗಲ್ಲ, but in certain cases, but in practice, unforeseen events and changes are as rise the cost of productions and rise in the price of materials. ಇದನ್ನು ಮಾಡೋದ್ರಿಂದ ಕೆಲವೊಂದು ಕಂಡೀಷನ್ಸಲ್ಲಿ ಪ್ಲಾನಿಂಗ್ ಮಾಡೋದ್ರಿಂದ ಇದು ತುಂಬಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಆ್ಯಂಡ್ ಜೊತೆಗೆ ಪ್ರೈಸ್ ಆಫ್ ಮಟೀರಿಯಲ್ಲು, ಉತ್ಪಾದನಾ ವೆಚ್ಚಗಳು, ಉತ್ಪಾದನಾ ಏನು ಮಟೀರಿಯಲ್ಸ್ ಇದಾವಲ್ಲ, ಕಚ್ಚಾ ಸಾಮಗ್ರಿಗಳ ಏನು ಬೆಲೆಯೂ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ದೆನ್ ಹೇಗೆ ಅದಂದರೆ ಪ್ರೈಸ್ ಆಫ್ ಮಟೀರಿಯಲ್ ವಿಲ್ ಗೋಯಿಂಗ್ ಟು ಚೇಂಜಸ್, ಎನ್ವಿರಾನ್ಮೆಂಟ್ ಗೋಯಿಂಗ್ ಟು ಬಿ ಚೇಂಜಸ್, ಪರಿಸರದಲ್ಲಿ ಬದಲಾವಣೆ ಆದರೆ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ದ ಲೀಗಲ್ regulations may be affected on the business plan, under which circumstances the plan may be becomes ineffective ಅಂತ ಹೇಳ್ತೀವಿ. ವಾಸ್ತವಿಕವಾಗಿ ಹೇಳೋದಾದರೆ ಅನಿರೀಕ್ಷಿತ ಘಟನೆಗಳು ಎಂದರೆ ಉತ್ಪಾದನಾ ವೆಚ್ಚದಲ್ಲಿ ಹೆಚ್ಚಳ, ಕಚ್ಚಾ ಸಾಮಗ್ರಿಗಳ ಬೆಲೆಯಲ್ಲಿ ಹೆಚ್ಚಳ, ವಾತಾವರಣದಲ್ಲಿ ಬದಲಾವಣೆ, ಸರ್ಕಾರ ಮತ್ತು ಕಾನೂನು ನಿಬಂಧನೆ ಮುಂತಾದ ಅಂಶಗಳು ವ್ಯವಹಾರದ ಸಂಸ್ಥೆಯ ಯೋಜನೆ ಮೇಲೆ ಪರಿಣಾಮ ಬೀರುತ್ತದೆ. ಆ ಕಾರಣಕ್ಕಾಗಿ ಇದು ಎಲ್ಲ ಸಂದರ್ಭದಲ್ಲೂ ಸೂಕ್ತ ಅಂತ ಹೇಳಲಿಕ್ಕಾಗೋದಿಲ್ಲ. ಸಡನ್ನಾಗಿ ಸರ್ಕಾರದ ಪಾಲಿಸಿ ಚೇಂಜ್ ಆಯಿತು, ಎನ್ವಿರಾನ್ಮೆಂಟ್ ಚೇಂಜ್ ಆಯಿತು, ಇನ್ನು ಯಾವಾಗ ಚೇಂಜ್ ಆಗುತ್ತೋ ಆವಾಗೆ ಪ್ಲಾನಿಂಗು ಎಲ್ಲದರಲ್ಲೂ ಸೂಕ್ತ ಅಂತ ಹೇಳೋದಕ್ಕೆ ಆಗೋದಿಲ್ಲ. ದೆನ್ ಫಸ್ಟ್ ಒನ್, ಪ್ಲಾನಿಂಗ್ ಲೀಡ್ಸ್ ಟು ರಿಜಿಡಿ. ಇದು ತುಂಬ ಕಠಿಣತೆಗೆ ಆಸ್ಪದ ನೀಡುತ್ತದೆ, ಯೋಜಿಸುವಿಕೆಯು ಕಠಿಣತೆಗೆ ಆಸ್ಪದ ನೀಡುತ್ತದೆ. ಪ್ಲಾನಿಂಗ್ ಲೀಡ್ಸ್ ಟು ರಿಜಿಡಿ ಅಂತ ಹೇಳ್ತೀವಿ, ತುಂಬ ಕಠಿಣವಾಗಿರುತ್ತೆ. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಚೇಂಜಸ್ ಅಂತ. ಇಟ್ ಈಸ್ ಡಿಫಿಕಲ್ಟ್ ಟು ಚೇಂಜ್ ದ ಪ್ಲಾನ್ ಈವನ್ ಇಫ್ ದಟ್ ಸರ್ಕಮ್ಟೆನ್ಸಸ್ ಹ್ಯಾವ್ ಚೇಂಜ್ಡ್. ಬೇರೆ ಬದಲಾವಣೆ ಆಗಿರುವಂಥ ಪರಿಸರದಲ್ಲಿ ಅಥವಾ ಬದಲಾವಣೆ ಆಗಿರುವ ಸಂದರ್ಭದಲ್ಲಿ ನಾವು ಪ್ಲಾನಿಂಗನ್ನು ಬದಲಾವಣೆ ಮಾಡಬೇಕಾಗತ್ತೆ. ಈಗ ನೋಡಿ, ಮೊದಲು ಪ್ಲ್ಯಾನ್ ಮಾಡಿದ್ದು ಏನು ಕೊರೋನಾ ಇಲ್ಲ ಏನಿಲ್ಲ ಅಂದರೆ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಅಂದ್ಕೊಳ್ಳಿ. ಕೊರೋನಾ ಬಂದಿರೋದ್ರಿಂದ ನಾವು 50% ಪೀಪಲ್ಸನ್ನು ಮಾತ್ರ ಎಂಪ್ಲಾಯ್ ಮಾಡ್ಕೋಬೇಕು, 50% ಪೀಪಲ್ಸನ್ನು ನಾವು ಕೀಪ್ ಅವೇ ಫ್ರಮ್ ಡಿಸ್ಟೆನ್ಸ್, ಸೋಷಿಯಲ್ ಡಿಸ್ಟೆನ್ಸ್ ಅಂತ ಮಾಡಿರ್ತೀವಿ. 50%ಇಂದ ಎಷ್ಟು ಉತ್ಪಾದನೆ ಮಾಡಲಿಕ್ಕಾಗತ್ತೆ? ದಟ್ಸ್ ಅ ಪ್ಲಾನಿಂಗ್ ಈಸ್ ಆಲ್ಸೋ ಗೋಯಿಂಗ್ ಟು ಬಿ, ಅದಕ್ಕೆ ಚೇಂಜ್ ಆಗಿರಬೇಕು. ನಾವೆಲ್ಲ 100% ಪೀಪಲನ್ನು ನಾವು ಮಾಡಿ ಉತ್ಪಾದನೆ ಮಾಡಲಿಕ್ಕಾಗಲ್ಲ ಈ ಟೈಮಲ್ಲಿ. ಆ ಕಾರಣಕ್ಕಾಗಿ ಇಲ್ಲಿ ಡಿಫಿಕಲ್ಟ್ ಟು ಚೇಂಜ್ ಆಗುತ್ತೆ, ಇದು ಕಠಿಣಕ್ಕೆ ಆಸ್ಪದ ನೀಡುತ್ತದೆ. ಆ್ಯಂಡ್ ಈವನ್ ದ ಪ್ಲಾನಿಂಗ್ ಈಸ್ ಆಲ್ಸೋ, ಇಟ್ಸ್ ಅ ಡಿಫಿಕಲ್ಟ್ ಟು ಚೇಂಜ್ ದ ಪ್ಲಾನ್ ಈವನ್ ಇಫ್ ದಿ ಸರ್ಕಮ್ಟೆನ್ಸಸ್ ಹ್ಯಾವ್ ಚೇಂಜ್ಡ್. ಇದನ್ನು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ, ಒಂದ್ಸಲ ಪ್ಲ್ಯಾನ್ ಮಾಡಿದರೆ ಅದರ ಪ್ರಕಾರನೇ ಹೋಗಬೇಕಾಗತ್ತೆ. ಆ ಕಾರಣಕ್ಕಾಗಿ ಇದೊಂದು ಲಿಮಿಟೇಷನ್ಸು. ರಿಜಿಡಿ, ಇದು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ, ಬೇಗ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ದಿಸ್ ಪ್ಲಾನ್ ಡಿಸೈಡ್ ದ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್ಸ್ ಆಗಿರೋದ್ರಿಂದ, ಇದು ಭವಿಷ್ಯತ್ನಲ್ಲಿ ಬರುವಂಥ ಆ್ಯಕ್ಷನ್ಸ್ ಆಗಿರೋದ್ರಿಂದ the manager has to be work these predetermined course of actions. This leads to be a rigidity of the activities of the manager, and the rigidity restricted for the individual freedom and innovative and creativity ಮಾಡಲಿಕ್ಕಾಗಲ್ಲ, ಏನೋ ಹೊಸತನವನ್ನು ಸೃಷ್ಟಿ ಮಾಡಲಿಕ್ಕಾಗಲ್ಲ, ಏನಾದರೂ ಹೊಸ ಕ್ರಿಯೇಷನ್ಸನ್ನು ಮಾಡಲಿಕ್ಕಾಗ, ಸೃಜನಶೀಲತೆಗೆ ಮತ್ತು ಏನು ಸಂಶೋಧನೆಗೆ ಅಂಥದಕ್ಕೆಲ್ಲ ಫ್ರೀಡಮ್ ಇರಲ್ಲ, ಸ್ವಾತಂತ್ರ್ಯ ಇರಲ್ಲ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ, ಐ ಹ್ಯಾವ್ ಎ ನಾಲೆಡ್ಜಿಗೆ, ಜ್ಞಾನಕ್ಕೆ, ಅಂಥದಕ್ಕೆಲ್ಲ ಇಲ್ಲಿ ಅವಕಾಶ ಇರೋದಿಲ್ಲ, ಆಸ್ಪದ ಇರೋದಿಲ್ಲ. ವಾಟ್ ದೇ ಹ್ಯಾವ್ ಪ್ಲ್ಯಾನ್ ದಟ್ ಮಸ್ಟ್ ಬಿ, ಯು ಶುಡ್ ಗೋ ವಿತ್ ದಿ ಪ್ಲ್ಯಾನ್ ಅಕಾರ್ಡಿಂಗ್ ಟು ದಿ ಪ್ಲ್ಯಾನ್ ಅಂತ. ಓಕೆ, ನೀವು ಪ್ಲ್ಯಾನ್ ಪ್ರಕಾರನೇ ಹೋಗಬೇಕಾಗತ್ತೆ. ನಿಮ್ಮ ಕ್ರಿಯಾಶೀಲತೆಗೆ, ನಿಮ್ಮ ಜ್ಞಾನಕ್ಕೆ, ನಿಮ್ಮ ಅನುಭವಕ್ಕೆ, ನಿಮ್ಮಲ್ಲಿರುವಂತಹ ಹೊಸ ಆವಿಷ್ಕಾರಗಳಿಗೆ ಇಲ್ಲಿ ಯಾವುದೇ ಆಸ್ಪದ ಇರೋದಿಲ್ಲ. ಆ ಕಾರಣಕ್ಕಾಗಿ ಇದೊಂದು ಅನಾನುಕೂಲವಾಗಿರುತ್ತೆ. ಓಕೆ, ದ ನೆಕ್ಸ್ಟ್, ಪ್ಲಾನಿಂಗ್ ಮೇ ನಾಟ್ ವರ್ಕ್ ಇನ್ ಡೈನಾಮಿಕ್ ಎನ್ವಿರಾನ್ಮೆಂಟ್. ಪ್ಲಾನಿಂಗ್ ಮೇ ನಾಟ್ ಬಿ ವರ್ಕ್ ಇನ್ ಎ ಡೈನಾಮಿಕ್ ಎನ್ವಿರಾನ್ಮೆಂಟ್. ಯೋಜಿಸುವಿಕೆಯು ಬದಲಾಗುವ ಪರಿಸ್ಥಿತಿಗಳಲ್ಲಿ ನಿಶ್ಚಲಗೊಳ್ಳಬಹುದು ಅಂತ. ಯಾಕೆಂದರೆ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಡೈನಾಮಿಕ್ ಇನ್ ನೇಚರ್ಸ್. ಯಾವಾಗಲೂ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಏನಾಗಿರುತ್ತೆ, ಬದಲಾವಣೆಯನ್ನು ಕಾಣಲೇಬೇಕಾಗತ್ತೆ.
ಬಟ್ ನಥಿಂಗ್ ಈಸ್ ಕಾನ್ಸ್ಟೆಂಟ್. ಯಾವುದು ಕಾನ್ಸ್ಟೆಂಟ್ ಆಗಿರಲ್ಲ. ಯಾವಾಗಲೂ ನಾವು ಬದಲಾವಣೆ ಪ್ರತಿದಿನ ನಾವು ಬದಲಾವಣೆ ಆಗಬೇಕು. ಪ್ರತಿ ಸೆಕೆಂಡ್ಸು ಟೆಕ್ನಾಲಜಿ ಚೇಂಜ್ ಆಗ್ತಾ ಇರುತ್ತೆ. ಪ್ರತಿ ಹವರ್ಸ್ ಟುಗೆದರ್ ದ ಪ್ರೊಡಕ್ಷನ್ ಮೆಥಡ್ ಮೇ ಗೋ ಆನ್ ಚೇಂಜಿಂಗ್. ಸೊ ವಿ ಶುಡ್ ನಾಟ್ ಗೋಯಿಂಗ್ ಟು ಬಿ ಸ್ಟಿಕ್ ಆನ್. ನಾವು ಪ್ಲ್ಯಾನ್ ಮಾಡ್ತಾ ಇರೋದು ಸುಮಾರು 1 ವರ್ಷಕ್ಕೋ 6 ತಿಂಗಳಿಗೋ 7 ತಿಂಗಳಿಗೋ ಅಥವಾ 1 ತಿಂಗಳಿಗೋ ಹಂಗೆಲ್ಲ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಆದರೆ ಪ್ರತಿ ಹವರ್ಸ್ ಟೆಕ್ನಾಲಜಿ ಚೇಂಜ್ ಆಗ್ತಾ ಇರುತ್ತೆ ನೋಡಿ. ಅವಾಗೆ ಈ ಹವರ್ಲಿ ಚೇಂಜಸ್ಸು ಅವಾಗ 6 ಮಂತಿಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದಾಗ ಅವಾಗ ಬೇರೆ ಬೇರೆ ಪ್ಲ್ಯಾನನ್ನು ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಟೆಕ್ನಾಲಜಿ ಮೇ ಗೋಯಿಂಗ್ ಟು ಬಿ ಚೇಂಜಸ್ ಹಿಯರ್. ಓಕೆ, ಆ ಕಾರಣಕ್ಕಾಗಿ ಪ್ಲ್ಯಾನಿಂಗ್ ಆಂಟಿಸಿಪೇಟೆಡ್ ಇನ್ ಫೀಚರ್ಸ್ ಇದು ಯಾವಾಗಲೂ ಭವಿಷ್ಯತ್ತಿಗೆ ಸಂಬಂಧಪಟ್ಟಿದೆ. ಬಟ್ ಫೀಚರ್ಸ್ ಮೇ ಅನ್ಸರ್ಟನ್ ಡ್ಯೂ ಟು ದಿ ಪಾಸಿಬಲ್ ಚೇಂಜಸ್ ಇನ್ ದಿ ಎಕಾನಮಿ. ಫೀಚರ್ಸ್ ಯಾವಾಗಲೂ ಅನ್ಸರ್ಟನ್ ಆಗಿರುತ್ತೆ. ಇಟ್ಸ್ ನಾಟ್ ಪ್ರಿಡಕ್ಟೆಡ್ ಬೈ ದಿ ಎನಿವನ್ ಎಲ್ಸ್. ಓಕೆ, ಭವಿಷ್ಯತ್ತನ್ನು ಯಾರು ನಾವು ನಿಯಂತ್ರಣ ನಿಯಂತ್ರಿಸಬಹುದು, ಆದರೆ ಅದನ್ನು ಕರೆಕ್ಟಾಗಿ ಎಕ್ಸಾಕ್ಟ್ ಫೋರ್ಕಾಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೀವಿ. ಇದು ಚೇಂಜಸ್ ಇನ್ ಎಕಾನಮಿ, ಪೊಲಿಟಿಕಲ್, ಲೀಗಲ್ ಆ್ಯಂಡ್ ಸೋಷಲ್ ಡೈಮೆನ್ಷನ್ಸು ಅನೇಕ ಬದಲಾವಣೆಗಳಾಗತ್ತೆ. ಆರ್ಥಿಕತೆಯಲ್ಲಿ ಬದಲಾವಣೆ ಆಗ್ಬೋದು, ಸಾಮಾಜಿಕದಲ್ಲಿ ಬದಲಾವಣೆ ಆಗ್ಬೋದು. ಈಗ ನೋಡಿ, ನೇಚರ್ ಆಫ್ ಬೈಯಿಂಗ್ ಮೇ ಗೋ ಆನ್ ಚೇಂಜಿಂಗ್ ಡ್ಯೂ ಟು ದಿ ಕೊರೋನಾ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಪೊಲಿಟಿಕಲ್ ಚೇಂಜಸ್ ಆಗಿರ್ಬೋದು, ಸೋಷಲ್ ಚೇಂಜಸ್ ಆಗಿರ್ಬೋದು. ಇಫ್ ಎನಿ ಎಕ್ಸ್ಪೆಕ್ಟೆಡ್ ಚೇಂಜಸ್ ಟೇಕ್ ಪ್ಲೇಸ್ ಇನ್ ಎ ಟೆಕ್ನಾಲಜಿ ಆಫ್ ಪ್ರೊಡಕ್ಷನ್ಸ್ ಇದರಲ್ಲಿ ಆಗಿರ್ಬೋದು, ಮತ್ತು ಟೆಕ್ನಾಲಜಿ ಆಫ್ ಪ್ರೊಡಕ್ಷನ್ಸ್ ತಾಂತ್ರಿಕತೆ ಬದಲಾವಣೆ ಆಗಿರ್ಬೋದು, ಮಾರ್ಕೆಟಿಂಗ್ ಚೇಂಜಸ್ ಆಗಿರ್ಬೋದು, ಎಕನಾಮಿ ಪಾಲಿಸಿ ಚೇಂಜಸ್ ಆಗಿರ್ಬೋದು, ಎಕ್ಸೆಟ್ರಾ. ದ ಬಿಸ್ನೆಸ್ ಪ್ಲಾನ್ ಮೇ ಬಿ ಬಿಕಮ್ ಇನ್ಆ್ಯಕ್ಟಿವ್ ಅಂತ ಹೇಳ್ತೀವಿ. ಈ ಪ್ಲಾನು ಅವಾಗ ಏನು ಬದಲಾವಣೆ ಆಗ್ತದೆ, ಇವೆಲ್ಲ ಬದಲಾವಣೆಯಿಂದ ಈ ಪ್ಲಾನು ಇನ್ಎಫೆಕ್ಟಿವ್ ಆಗುತ್ತೆ. ವರ್ಕ್ ಇನ್ ದಿ ಡೈನಾಮಿಕ್ ಎನ್ವಿರಾನ್ಮೆಂಟ್ ಅಂತ. ಇಟ್ ಕೆನಾಟ್ ಬಿ ವರ್ಕ್ ಇನ್ ಎ ಡೈನಾಮಿಕ್ ಎನ್ವಿರಾನ್ಮೆಂಟ್ ವೆನ್ ಇಟ್ ಈಸ್ ಗೋಯಿಂಗ್ ಟು ಬಿ ಚೇಂಜಸ್ ಪೊಲಿಟಿಕಲಿ, ಸೋಷಲಿ ಆ್ಯಂಡ್ ಟೆಕ್ನಾಲಜಿಕಲಿ. ದೆನ್ ಇಟ್ ಈಸ್ ನಾಟ್ ಮಚ್ ಮೋರ್ ಸೂಟೇಬಲ್, ದೆನ್ ಇಟ್ ಈಸ್ ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಪ್ಲಾನಿಂಗ್ ರಿಡ್ಯೂಸ್ ದ ಕ್ರಿಯೇಟಿವಿಟಿ. ಸೃಜನಶೀಲತೆಗೆ ಇದು ಅವಕಾಶ ಮಾಡಿಕೊಡೋದಿಲ್ಲ ಅಂತ. ಯೋಜಿಸುವಿಕೆಯು ಸೃಜನಶೀಲತೆಯನ್ನು ಮಿತಗೊಳಿಸುತ್ತದೆ. ಎ ಪ್ಲಾನಿಂಗ್ ಡನ್ ಬೈ ದಿ ಟಾಪ್ ಮ್ಯಾನೇಜ್ಮೆಂಟ್ ಬಟ್ ಸಬಾರ್ಡಿನೇಟ್ ಜಸ್ಟ್ ಇಂಪ್ಲಿಮೆಂಟ್ ದ ಪ್ಲಾನ್. ಅವರು ತುಂಬ ಕೆಲಸವನ್ನು ಮಾಡಬೇಕಾಗತ್ತೆ. ಟಾಪ್ ಮ್ಯಾನೇಜ್ಮೆಂಟ್ ಅವರು ಪ್ಲ್ಯಾನ್ ಮಾಡ್ತಾರೆ, ಆ್ಯಂಡ್ ಲೋ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ, ಅದನ್ನು ಕಾರ್ಯಾಚರಣೆಗೆ ತರಬೇಕಾಗತ್ತೆ. ಸಬಾರ್ಡಿನೇಟ್ಸ್ ಡಸ್ ನಾಟ್ ಅಲೋ ಎನಿ ಡಿವಿಯೇಷನ್ಸ್ ಆಫ್ ದಿ ಪ್ಲಾನ್. ಅವರು ಪ್ಲಾನನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋ ಹಾಗಿಲ್ಲ. ಯಾರು ಅಧೀನ ನೌಕರರು ಯಾವುದೇ ಕಾರಣಕ್ಕೂ ಅವ್ರ ಪ್ಲಾನ್ಗಳನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ದೇ ಆರ್ ನಾಟ್ ಪರ್ಮಿಟೆಡ್ ಟು ಆ್ಯಕ್ಟ್ ಆನ್ ದೇರ್ ಓನ್. ತಾವು ತಮ್ಮ ಸ್ವಂತ ಎಷ್ಟೇ ಬುದ್ಧಿವಂತಿಕೆ ಇದ್ರೂ ಅಲ್ಲಿ ತೋರಿಸೋ ಹಾಗಿಲ್ಲ ಸಬಾರ್ಡಿನೇಟ್ಸು. ಅವ್ರೇನು ಟಾಪ್ ಲೆವೆಲ್ ಪೀಪಲ್ ಮಾಡಿರ್ತಾರೆ ಪ್ಲಾನ್ಸು ಅದರ ಪ್ರಕಾರನೇ ಹೋಗಬೇಕು. ದೇರ್ ಇಸ್ ನೋ ಕ್ರಿಯೇಟಿವಿಟಿ ವಿತ್ ದಿ ಇಂಡಿವಿಜುವಲ್ಸ್ ಅಂತ ಹೇಳ್ತೀವಿ. ಇಂಡಿವಿಜುವಲ್ಸಿಗೆ ನಿಮಗೆ ಕೆಲವರು ಎಂಪ್ಲಾಯೀಸ್ಗಳು ಇರ್ತಾರೆ. ಕೆಲವು ಎಂಪ್ಲಾಯೀಸ್ ತುಂಬ ಬ್ರಿಲಿಯಂಟ್ ಇರ್ತಾರೆ, ಅವರು ಸಬಾರ್ಡಿನೇಟ್ಸ್ ಆಗಿರ್ತಾರೆ, ತುಂಬ ಬ್ರಿಲಿಯಂಟ್ ಇರ್ತಾರೆ, ತುಂಬ ಎಕ್ಸ್ಪೀರಿಯೆನ್ಸ್ ಇರ್ತಾರೆ, ತುಂಬ ನಾಲೆಡ್ಜಬಲ್ ಇರ್ತಾರೆ. ಅಂಥವ್ರು ಏನಾದರೂ ಹೊಸದಾಗಿ ನಾವು ಸೇರಿಸ್ತೀವಿ ಮಾಡ್ತೀವಿ ಅಂದರೆ ದ ಟಾಪ್ ಲೆವೆಲ್ ಪೀಪಲ್ ದೇ ಮೇ ನಾಟ್ ಬಿ ಅಲೋ ದೆಮ್ ಟು ಬಿ ಮೇಕ್ ಎನಿ ಕ್ರಿಯೇಟಿವಿಟೀಸ್ ಆರ್ ಡಿವಿಯೇಷನ್ಸ್ ಇನ್ ದಿ ಪ್ಲಾನ್ ಅಂತ. ಪ್ಲಾನಲ್ಲಿ ಯೋಜನೆಯಲ್ಲಿ ಬದಲಾವಣೆ ಮಾಡೋದಕ್ಕೆ ಇವರು ಅನುವು ಮಾಡಿ ಕೊಡೋದಿಲ್ಲ ಮೇಲಧಿಕಾರಿಗಳು. ಯಾಕೆಂದರೆ ನಾವೇನು ಹೇಳ್ತೀವಿ ಅದರ ಪ್ರಕಾರನೇ ಮಾಡಿ. ಯು ಶುಡ್ ನಾಟ್ ಸಪೋಸ್ ಟು ಬಿ ಮೇಕ್ ಡಿವಿಯೇಟೆಡ್ ದ ಪ್ಲಾನ್ ಅಂತ. ಯೋಜನೆಯನ್ನು ನೀವು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋ ಹಾಗಿಲ್ಲ. ನಾವೇನು ಹೇಳ್ತಾ ಇದ್ದೀವಿ ಅದರ ಪ್ರಕಾರ ನೀವು ಹೋಗಿ ಅಂದಾಗ ಅವ್ರ ಕ್ರಿಯೇಟಿವಿಟಿಗೆ ನೀವು ಏನು ಮನ್ನಣೆ ಕೊಟ್ಟಂಗಾಗತ್ತೆ. ಆ ಎಂಪ್ಲಾಯೀಸ್ ಸಬಾರ್ಡಿನೇಟ್ಸ್ ಕ್ರಿಯೇಟಿವಿಟಿ ಅವರಿಗೆ ಸೃಜನಶೀಲತೆಗೆ ನೀವು ಅವಕಾಶ ಮಾಡಿ ಕೊಡೋದಿಲ್ಲ. ಆ ಕಾರಣಕ್ಕಾಗಿ ಇದೊಂದು ಅನಾನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ದೇರ್ ಇಸ್ ರಿಡ್ಯೂಸ್ ದ ಕ್ರಿಯೇಟಿವಿಟಿ. ಸೊ ಅವರಿಗೆ ಫ್ರೀಡಮ್ ಕೊಡೋದಿಲ್ಲ. ಓಕೆ, ದ ಪ್ಲಾನಿಂಗ್ ರಿಡ್ಯೂಸ್ ದ ಕ್ರಿಯೇಟಿವಿಟಿ ಆಫ್ ದಿ ಸಬಾರ್ಡಿನೇಟ್ಸ್ ಆ್ಯಂಡ್ ದೇ ವೋಂಟ್ ಅಲೌ ಎನಿ ಫ್ರೀಡಮ್ ಟು ಡೂ ದಿ ವರ್ಕ್. ಆ್ಯಂಡ್ ಅವರಿಗೂ ತುಂಬ ಬೇಜಾರಾಗುತ್ತೆ ಫ್ರೀಡಮ್ ಇಲ್ಲ ಅಂದರೆ. ಓಕೆ, ದೆನ್ ಫೋರ್ತ್ ಒನ್ ಪಾಯಿಂಟ್ ಪ್ಲಾನಿಂಗ್ ಇನ್ವಾಲ್ವ್ಸ್ ದ ಹ್ಯೂಜ್ ಕಾಸ್ಟ್ ಅಂತ ಹೇಳ್ತೀವಿ. ಹ್ಯೂಜ್ ಕಾಸ್ಟ್ ತುಂಬ ವೆಚ್ಚದಾಯಕ. ಯೋಜಿಸುವಿಕೆಯು ತುಂಬ ವೆಚ್ಚದಾಯಕವಾಗಿರುತ್ತದೆ ಅಂತ ಹೇಳ್ತೀವಿ. ವೆಚ್ಚವನ್ನು ಒಳಗೊಂಡಿರುತ್ತದೆ. ಯಾಕಂದರೆ ಪ್ಲಾನಿಂಗ್ ಈಸ್ ಎ ಕಾಸ್ಟ್ಲಿ ಪ್ರಾಸೆಸ್. ಇದನ್ನೆಲ್ಲ ಇರುವಂಥವ್ರು ಮಾಡ್ತಾರೆ, ಇಲ್ದವ್ರು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಕಲೆಕ್ಷನ್ ಆಫ್ ಡಾಟಾ ಇದೆಲ್ಲ ಆ್ಯಂಡ್ ಅನಾಲಿಸಿಸ್ ಆಫ್ ದ ಡೇಟಾ ಇನ್ಫಾರ್ಮೇಷನ್ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿಂದನೂ ನಾವು ತೊಗೋಬೇಕಾಗತ್ತೆ, ಅದರ ಎಲ್ಲ ಸರ್ಚ್ ಮಾಡಬೇಕಾಗತ್ತೆ, ಇನ್ನೋವೇಷನ್ಸ್ ಮಾಡಬೇಕಾಗತ್ತೆ. ದೆನ್ ರಿಸರ್ಚ್ ಮಾಡಿ ನಾವು ಡೇಟಾ ಆ್ಯಂಡ್ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸನ್ನು ತೊಗೋಬೇಕಾಗತ್ತೆ. ಇಟ್ ಈಸ್ ನಾಟ್ ಸಿಂಪಲ್. ಓಕೆ,
ಆ್ಯಂಡ್ ದ ಕಲೆಕ್ಷನ್ ಆ್ಯಂಡ್ ಅನಾಲಿಸಿಸ್ ಆಫ್ ಇನ್ಫಾರ್ಮೇಷನ್ಸ್ ಇದೆ ಅಲ್ಲ, ಮಾಹಿತಿಯನ್ನು ತಗೊಳ್ಳೋದಿದೆ ಅಲ್ಲ, ಇಟ್ ಈಸ್ ನಾಟ್ ಎ ಸಿಂಪಲ್. ಸೊ ದೆನ್ ಡಿಟರ್ಮಿನೇಷನ್ ಆ್ಯಂಡ್ ಇವ್ಯಾಲ್ಯುವೇಷನ್ ಆಫ್ ದ ಬೆಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ಸ್ ಇನ್ವಾಲ್ವ್ ದ ಹ್ಯೂಸ್ ಕಾಸ್ಟ್. ಈಗ 4-5 ಪ್ಲಾನ್ಸನ್ನು ಮಾಡಿರ್ತೀವಿ, 4-5 ಪ್ಲಾನ್ಸಲ್ಲಿ ಎಲ್ಲ ಮಾಹಿತಿಯನ್ನು ತೊಗೊಂಡಿರ್ತೀವಿ, ಅವ್ರದ್ದೆಲ್ಲ ಖರ್ಚಾಗಿರುತ್ತೆ, 4-5 ಮ್ಯಾನೇಜರ್ ಹೋಗಿ ಅವೆಲ್ಲ ಐಡಿಯಾಸನ್ನು ತೊಗೊಂಡಿರ್ತಾರೆ, ಅದರಲ್ಲಿ ಎಲ್ಲದನ್ನು ಇವ್ಯಾಲ್ಯುವೇಟ್ ಮಾಡಿ ನಾವು ಒಂದನ್ನು ಆಯ್ಕೆ ಮಾಡ್ಕೊಳ್ಳೋದು. ಈಗ ನೋಡಿ, ಕರೋನಾ ವೈರಸ್ಸಿಗೆ ಇದು ಮೆಡಿಸಿನನ್ನು ಕಂಡುಹಿಡಿದ್ರು. ಸುಮಾರು ಎಲ್ಲ ದೇಶಗಳು ಕಂಡುಹಿಡಿದಾವೆ, ಸುಮಾರು 10-15 ದೇಶಗಳು ಕಂಡುಹಿಡಿದಿದ್ದಾವೆ. ಅದರಲ್ಲಿ ಯಾವುದು ಒಂದು ದೇಶದ ಮೆಡಿಸಿನನ್ನು ಮಾತ್ರ ಅವರು ಅಪ್ರೂವ್ ಮಾಡಬೇಕು, ಯಾವುದು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ಸ್. ಅದರಲ್ಲಿ ಎಷ್ಟೋ ಜನ ಪ್ಲ್ಯಾನ್ ಮಾಡಿಕೊಂಡು ಅವರೆಲ್ಲ ಮೆಡಿಸಿನ್ಸನ್ನು ಇಟ್ಕೊಂಡು ಅವರೆಲ್ಲ ಬಂದಿರ್ತಾರೆ, ನಮ್ಮ ಇಂಡಿಯಾದವ್ರದ್ದು ಅವ್ರದ್ದು ಇವ್ರದ್ದೆಲ್ಲ. ಎಲ್ಲರದ್ದು ಬಂದ ಮೇಲೆ ಅಮೇರಿಕಾದವ್ರು ಕಂಡುಹಿಡಿದ್ರು, ಜಪಾನವ್ರು ಕಂಡುಹಿಡಿದ್ರು, ಚೀನಾದವ್ರು ಮಾಡಿದರು, ಜರ್ಮನಿಯವರು, ಇಟಲಿಯವರು, ನಮ್ಮ ಇಂಡಿಯಾದವರು ಎಲ್ಲರೂ ಔಷಧಿಯನ್ನು ಕಂಡುಹಿಡಿಯೋದಕ್ಕೆ ತಲ್ಲೀನರಾಗಿದ್ದಾರೆ, ಸುಮಾರು ಜನ ಸೈಂಟಿಸ್ಟ್ಗಳು. ಆದರೆ ಮೊನ್ನೆ ಅಪ್ರೂವಲ್ ಆಗಿರುವಂಥದ್ದು ರಷ್ಯದ್ದು. ಮತ್ತು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಅವರೆಲ್ಲ ಮಾಡಿದಾರಲ್ಲ, ಅದು ವೇಸ್ಟ್ ಅಲ್ವಾ? ಹಾಗೆ ವೇಸ್ಟ್ ಏನೂ ಆಗಲ್ಲ, ಬಟ್ ಇದು ಇಟ್ಸ್ ಕ್ರಿಯೇಟ್ ಹ್ಯೂಸ್ ಕಾಸ್ಟ್ ಅಲ್ವಾ? ದಟ್ ಈಸ್ ಅ ರೀಸನ್ ವೈ ವಿ ಕ್ಯಾನ್ ಗೋಯಿಂಗ್ ಟು ಬಿ ಸೇ ಇಟ್ ಈಸ್ ಅನ್ ಎ ಹ್ಯೂಸ್ ಅಮೌಂಟ್ ಆಫ್ ಕಾಸ್ಟ್ ಅಂತ ಹೇಳ್ತೀವಿ. ಓಕೆ ಆ್ಯಂಡ್ ಇಟ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್. ಇದು ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತೆ, ಹೆಚ್ಚು ವೆಚ್ಚದಾಯಕವೂ ಹೌದು, ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ. ಇವೆರಡು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳಿಬಿಟ್ರೆ ಸಾಕು, ಇವೆರಡು ಬರೆದ್ರೂ ಆಯಿತು. ಇಟ್ಸ್ ಹ್ಯೂಸ್ ಇನ್ವಾಲ್ವ್ಸ್ ಹ್ಯೂಸ್ ಕಾಸ್ಟ್ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್, ಎರಡು ಬರೆದ್ರೂ ನಿಮಗೆ ಈಸಿಯಾಗಿ ಮಾರ್ಕ್ಸ್ಗಳನ್ನು ಸಿಗ್ಬೋದು. ಈ ಟೈಮ್ ಕನ್ಸ್ಯೂಮಿಂಗ್ ಪ್ಲಾನಿಂಗ್ ಪ್ರಾಸೆಸ್ ಟೈಮ್ ಕನ್ಸ್ಯೂಮಿಂಗ್ ಯಾಕೆಂದರೆ ಕಲೆಕ್ಷನ್ ಆಫ್ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಇದೆ ಅಲ್ಲ, ಆ್ಯಂಡ್ ಡಿಟರ್ಮಿನೇಷನ್ ಆಫ್ ಇವ್ಯಾಲ್ಯುಯೇಷನ್ ಆಫ್ ವೇರಿಯಸ್ ಕೋರ್ಸಸ್ ಆಫ್ ಆ್ಯಕ್ಷನ್ಸ್ ಆರ್ ಇನ್ವಾಲ್ವ್ ಎ ಹ್ಯೂಸ್ ಟೈಮ್ ಅಂತ. ಅದಕ್ಕೆಲ್ಲ ತುಂಬಾ ಟೈಮ್ ಬೇಕಾಗತ್ತೆ. ಬಹಳಷ್ಟು ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಸುಮ್ಮನೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಸುಮಾರು ನಾವು ಮಾಹಿತಿಯನ್ನು ಈ ದೇಶದಿಂದ, ಹೊರಗಿನವರು, ಎಲ್ಲೆಲ್ಲಿ ಕಂಪ್ನಿಗಳಿದ್ದಾವೆ ಇದೇ ಥರದ್ದು, ಅವೆಲ್ಲ ಮಾಹಿತಿಯನ್ನು ಪಡ್ಕೊಳ್ಳೋದು ಅಂದರೆ ಸಾಮಾನ್ಯವಾಗಿ ಆಗೋದಿಲ್ಲ. ಇಟ್ಸ್ ಎ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ ಅಂತ ಹೇಳ್ತೀವಿ. While collection of fact and figures, it's not easy to get it over everywhere else. So it is very difficult to be take the informations about the company and all. So that is it's a huge time consuming process. Last, planning does not guarantee for success. Any guarantee? Future is unpredictable ಅಂತ ಹೇಳ್ತೀವಲ್ಲ, ಭವಿಷ್ಯತ್ನಲ್ಲಿದೆ. ಪ್ಲಾನಿಂಗ್ ಸಕ್ಸಸ್ ಕೊಡೋದಿಲ್ಲ ಯಾವುದೇ ಎಂಟರ್ಪ್ರೈಸಸ್ಸಿಗೆ. ಓಕೆ, it's only the plan. The success of an enterprise is possible only when the plans are properly drawn up and implemented ಮಾಡಿ ಡ್ರಾನ್ ಮಾಡಿದರೆ ಅದು ಸಕ್ಸಸ್ಫುಲ್ ಆಗುತ್ತೆ. Any plan needs to be translated into the actions or else it is become a meaningfulness ಅಂತ ಹೇಳ್ತೀವಿ. Any plans need to be translated ಅಂತ ಆಗಿದ್ರೆ ಅದು ಟ್ರಾನ್ಸ್ಲೇಟೆಡ್ ಇನ್ ಟು ದಿ ಆ್ಯಕ್ಷನ್ಸ್ ಆಗಿದ್ದರೆ ಅದು ಮೀನಿಂಗ್ಲೆಸ್ ಆಗುತ್ತೆ. ಅದಕ್ಕಾಗಿ ಯೋಜನೆ ಯಾವುದಕ್ಕೂ ಖಾತ್ರಿಪಡಿಸೋದಿಲ್ಲ. ಬಟ್ ಇಟ್ ಈಸ್ ನಾಟ್ ಆಲ್ವೇಸ್ ಟ್ರೂ ದಟ್ ದ ಪ್ಲಾನ್ಸ್ ವಿಚ್ ಆರ್ ಸಕ್ಸಸ್ಫುಲ್ ಆ್ಯಂಡ್ ಈಸಿಲಿ ವಿಲ್ ಬಿ ಸಕ್ಸಸ್ಫುಲ್ ಅಗೇನ್. ಎಲ್ಲ ಪ್ಲಾನ್ಸ್ಗಳು ಸಕ್ಸಸ್ಫುಲ್ ಆಗ್ತವೆ ಅನ್ನೋದು ನಮಗೆ ಯಾವುದೇ ಗ್ಯಾರಂಟಿ ಇಲ್ಲ. ಬಟ್ ದೇರ್ಫೋರ್ ದ ಪ್ಲಾನಿಂಗ್ ಡಸ್ ನಾಟ್ ಗಿವ್ ದ ಎನಿ ಗ್ಯಾರಂಟಿ. ಯಾವುದೇ ಗ್ಯಾರಂಟಿಯನ್ನು ಕೊಡೋದಿಲ್ಲ ಅಂತ ಹೇಳ್ತೀವಿ. ನಮಗೆ ಯಾವುದೇ ಈ ಪ್ಲಾನ್ನಿಂದ ನಮಗೆ ಇಷ್ಟೇ ಲಾಭ ಬರುತ್ತೆ ಅಂತ ಹೇಳೋದು ಯಾರಾದರೂ ಇದ್ದಾರಾ? ಯಾರೂ ಹೇಳಲ್ಲ ಪ್ರಪಂಚದಲ್ಲಿ. ನಾನು ಈ ರೀತಿ ಪ್ಲಾನ್ ಮಾಡಿದ್ರೆ ಇಷ್ಟೇ ಬರುತ್ತೆ ಅಂತ ಹೇಳೋದು, ಅಷ್ಟು ಬರ್ಬೋದು, ಅದಕ್ಕಿಂತ ಜಾಸ್ತಿನೂ ಬರ್ಬೋದು, ಕಡಿಮೆನೂ ಬರ್ಬೋದು. ಹೀಗೆ ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಇಟ್ ಡಸ್ ನಾಟ್ ಗ್ಯಾರಂಟಿ ಫಾರ್ ದ ಫೀಚರ್ಸ್, ಡಸ್ ನಾಟ್ ಗ್ಯಾರಂಟಿ ಫಾರ್ ಸಕ್ಸಸ್ ಅಂತ ಹೇಳ್ತೀವಿ. ಸೊ ರೈಟ್ ಟುಡೇ ಇಷ್ಟೆಲ್ಲ ಅನಾನುಕೂಲಗಳಿದ್ರೂ ಪ್ಲಾನಿಂಗ್ ಈಸ್ ಮಸ್ಟ್ ಫಾರ್ ಸಕ್ಸಸ್ ಆಫ್ ಎವ್ರಿ ಒನ್ ಆರ್ಗನೈಜೇಷನ್ಸ್. ಇವೆಲ್ಲ ಸುಮ್ಮನೆ ನಾವು ಬುಕ್ನಲ್ಲಿರೋ ಲಿಮಿಟೇಷನ್ಸನ್ನು ಹೇಳ್ತೀವಿ, ಆದರೆ ಎಲ್ಲದಕ್ಕೂ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ದೆರ್ ಇಸ್ ಸ್ಟೆಪ್ಸ್ ಇನ್ ಪ್ಲಾನಿಂಗ್ ಪ್ರಾಸೆಸ್. ಸಲ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡಿಗೆ ಕೇಳಿದ್ದಾರೆ ಸ್ಟೆಪ್ಸ್ ಇನ್ ಪ್ಲಾನಿಂಗ್ ಪ್ರಾಸೆಸ್, ದಟ್ ವಿ ಶುಡ್ ಗೋಯಿಂಗ್ ಟು ಬಿ ಡಿಸ್ಕಸ್ ವಿತ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.